ದಿವ್ಯಾಸ್ತ್ರಗಳು. ತಾಟಕ ಸಂಹಾರದಿಂದ ಸಂತಸಗೊಂಡ ವಿಶ್ವಾಮಿತ್ರರು ಅವರಲ್ಲಿದ್ದಂತಹ ಸಕಲ ಅಸ್ತ್ರಗಳನ್ನು ರಾಮನಿಗೆ ಉಪದೇಶಿಸುತ್ತಾರೆ. ಇದರಿಂದ ದೇವ, ದಾನವ, ಗಂಧರ್ವರು, ಯಕ್ಷ, ಕಿನ್ನರ, ಕೆಂಪುರುಷ, ಪನ್ನಗರು ಯಾರೇ ಆಗಿರಲಿ ಅವರ ಮೇಲೆ ದಿವ್ಯಾಸ್ತ್ರಗಳ ಪ್ರಯೋಗದಿಂದ ಜಯವನ್ನು ಗಳಿಸುವ ಸಾಮರ್ಥ್ಯವು ಉಂಟಾಗುತ್ತೆ ಅಂತ ಹೇಳ್ತಾ, ಮಹಾದಂಡ ಚಕ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ಉಗ್ರವಾದ ಇಂದ್ರಚಕ್ರ, ವಜ್ರಾಯುಧ, ಶಿವನ ಶೂಲಾಯುಧ, ಬ್ರಹ್ಮಶಿರ, ಐಶಿಕ ಎಲ್ಲವನ್ನು ಅನುಗ್ರಹಿಸಿ ಉತ್ತಮವಾದ ಬ್ರಹ್ಮಾಸ್ತ್ರವನ್ನು, ಮೋದಕ್ಕಿ, ಶಿಖರಿ ಎಂಬ 2 ಗದೆಗಳನ್ನು ಕೊಡ್ತಾರೆ. ಧರ್ಮಪಾಶ, ಕಾಲಪಾಶ, ವರುಣ, ಪಾಶಾಯುಧವನ್ನು ಕೂಡ ಉಪದೇಶಿಸ್ತಾರೆ. ಶುಷ್ಕ ಆರ್ದ್ರಗಳೆಂಬ 2 ಆಗ್ನೇಯಾಸ್ತ್ರ, ವಾಯುವ್ಯಾಸ್ತ್ರ, ಹಯಶಿರ, ಕ್ರೌಂಚ, ವಿಷ್ಣುಶಕ್ತಿ ಹಾಗೂ ರುದ್ರಶಕ್ತಿ ಎಂಬ 2 ಶಕ್ತಿ ಆಯುಧಗಳು, ಕಂಕಾಲ, ಮೂಸಲ, ಕಪಾಲ, ಕಂಕಣ ಎಂಬ ರಾಕ್ಷಸರಲ್ಲಿರುವ ಅಸ್ತ್ರಗಳನ್ನು ಕೊಡ್ತಾರೆ. ವೈದ್ಯಾಧರ, ನಂದನ ಎಂಬ ಅಸಿರತ್ನ, ಪ್ರಸ್ವಾಯನ, ಪ್ರಶಮನಗಳು ಎಂಬ ಗಂಧರ್ವರ ಅಸ್ತ್ರಗಳನ್ನು ಕೊಡ್ತಾರೆ. ಸೌರ, ದರ್ಪಣ, ಶೋಷಣ, ಸಂತಾಪನ, ವಿಲಾಪನಗಳೆಂಬ ಅಸ್ತ್ರಗಳು, ಕಂದರ್ಪನ, ಮದನಾಸ್ತ್ರ, ಮೋಹನ ಎಂಬ ಪೈಶಾಚಾಸ್ತ್ರ, ಮಾಯಾಧರ, ತೇಜಸ್ಸನ್ನು ಅಪಹರಿಸುವ ಮಾಯಾಸ್ತ್ರ, ಮಹಾಸ್ತ್ರ, ಸೋಮಾಸ್ತ್ರ, ತ್ರಾಷ್ಟ್ರವೆಂಬ ಅಸ್ತ್ರ, ಶೀತುಷು ಅಸ್ತ್ರ, ಮೌನವಾಸ್ತ್ರವನ್ನು ಕೂಡ ಉಪದೇಶಿಸ್ತಾರೆ. ಅಸ್ತ್ರಗಳ ಬಳಿಕ ಪ್ರತ್ಯಸ್ತ್ರ ಸಂಹಾರಗಳನ್ನು, ಇನ್ನು ಇತರ ಅಸ್ತ್ರಗಳನ್ನು ಉಪದೇಶಿಸ್ತಾರೆ. ಸಂಹಾರಾಸ್ತ್ರಾದಿ ದೇವತೆಗಳನ್ನು ಹೆಸರಿಸ್ತಾರೆ. ಸತ್ಯವಂತ, ಸತ್ಯಕೀರ್ತಿ, ದೃಷ್ಟಭರಸ, ಪ್ರತಿಹಾರತಂ, ಪರಾಂಗುಖ, ಅವಾಂಗುಖ, ಲಕ್ಷಾಕ್ಷ, ವಿಷಮ, ದೃಢನಾಭ, ಮಹಾನಾಭ, ಸುನಾಭ, ದಶಾಕ್ಷ, ಶತವಕ್ರ, ದಶಶೀರ್ಷ, ಶತೋದರ, ಪದ್ಮನಾಭ, ಮಹಾನಾಭ, ದುಂದುನಾಭ, ಸುನಾಭ, ಜ್ಯೋತಿಷ, ಕೃಶನ, ಮಹಾಬಾಹು, ನಿಷ್ಕುಲಿ, ವಿರುಬಿ, ಸಾರ್ಚಿರ್ಮಾಲಿ, ಧೃತಿರ್ಮಾಲಿ, ವ್ಯಕ್ತಿಧಾನ್ಯ, ಕಾಮರೂಪ, ಕಾಮರುಚಿ, ಮೇಹ ಆವರಣ, ಜಂಬಕ, ಸರ್ಪನಾಭ, ಸಂತಾನ, ವರುಣ ಇವೆಲ್ಲರನ್ನು ಸ್ವೀಕರಿಸು ಅಂತ ಹೇಳಿ ವಿಶ್ವಾಮಿತ್ರರು ಹೇಳ್ತಾರೆ. ಒಡನೆಯೇ ದಿವ್ಯಕಾಂತಿಯಿಂದ ಅಸ್ತ್ರಗಳು, ಅಧಿದೇವತೆಗಳು ರಾಮನ ಸಮೀಪದಲ್ಲಿ ಉಪಸ್ಥಿತಗೊಳ್ಳುತ್ತೆ. ಆಗ ರಾಮನು, ಅಸ್ತ್ರಾದಿ ದೇವತೆಗಳೇ, ನಿಮ್ಮ ಇಚ್ಛೆ ಇಲ್ಲಿದ್ದಲ್ಲಿಗೆ ನೀವು ಹೋಗಬಹುದು. ನನ್ನ ಮನಸ್ಸಿನಲ್ಲಿದ್ದ ಶತ್ರು ಸಂಹಾರಕ್ಕೆ ಸಂಹರಿಸಿ ಅಂತ ಹೇಳ್ತಾನೆ. ಆಗ ಸಂಹಾರಾಸ್ತ್ರಾದಿ ದೇವತೆಗಳು ರಾಮನಿಗೆ ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳುತ್ತೆ.